ತುಂಬ ಹಠದ ಸ್ವಭಾವದವರಾಗಿರ್ತಾರೆ, ನೋವುಗಳನ್ನ ಜಾಸ್ತಿ ಅನುಭವಿಸೋಂಥವ್ರಾಗಿರ್ತಾರೆ ಅಂಥದ್ದು, ಅಥವಾ ಇದು ಹಿಂಗೆ ಇದೆ ಅಂತ ಗೆಸ್ ಮಾಡಿ ಹೇಳುವಂಥ ಒಂದು ಪ್ರವೃತ್ತಿಯವರು ಇವರಾಗಿರ್ತಾರೆ. ಯಾವುದನ್ನು ಸಹಿಸ್ಕೊಳಕ್ಕಾಗದೇ ಇರುವಂಥ ಒಂದು ವ್ಯಕ್ತಿತ್ವದವರಾಗಿರ್ತಾರೆ. ಆರಿದ್ರ ನಕ್ಷತ್ರ ಬಂದು 6ನೇ ನಕ್ಷತ್ರ ಆಗಿರುತ್ತೆ. ಸೊ ಹಾಗಿದ್ರೆ ಆರಿದ್ರ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ, ಹಾಗೆ ಇವರು ಪಾಲನೆ ಮಾಡಬೇಕಾಗಿರುವಂತಹ ಒಂದು ಏನು ಯಾವ ಮಂತ್ರಗಳನ್ನ ಪಠನೆ ಮಾಡ್ಕೋಬೇಕು, ಹೆಂಗೆ ಇವರಿಗೆ ಯಶಸ್ಸಾಗುತ್ತೆ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡಿ, ಆರಿದ್ರ ನಕ್ಷತ್ರದ ದೇವತೆ ಯಾರು ಅಂತ ನೋಡೋಕೆ ಹೋದರೆ ರುದ್ರದೇವ ಆಗಿರ್ತಾನೆ. ಹಾಗೆ ಅಧಿಪತಿ ಯಾರು ಅಂತಂದರೆ ರಾಹುದೇವ ಆಗಿರ್ತಾನೆ. ಸೊ ಇವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಕೆ ಹೋದರೆ, ಮೊದಲನೇದಾಗಿ ಇವರು ತುಂಬ ಹಠದ ಸ್ವಭಾವದವರಾಗಿರ್ತಾರೆ. ಇವ್ರಿಗೆ ಅದು ನೋಡಿ ಇದ್ರದ್ದು ಚಿಹ್ನೆನೇ ಬಂದು ಕಣ್ಣೀರಿನ ಚಿಹ್ನೆ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋವುಗಳನ್ನ ಜಾಸ್ತಿ ಅನುಭವಿಸೋಂಥವ್ರಾಗಿರ್ತಾರೆ, ಹಠದ ಸ್ವಭಾವದವರಾಗಿರ್ತಾರೆ, ಯಾವಾಗಲೂ ಯೋಚನೆನ ಜಾಸ್ತಿ ಮಾಡುವಂಥವ್ರಾಗಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ತುಂಬ ಒಳ್ಳೆ ಯೋಚನೆಗಳು, ತುಂಬ ಬುದ್ಧಿವಂತರಾಗಿರ್ತಾರೆ, ತೀಕ್ಷ್ಣ ಬುದ್ಧಿಯವರಾಗಿರ್ತಾರೆ. ಅಂದರೆ ಬೇಗ ಕ್ಯಾಪ್ಚರ್ ಮಾಡುವಂಥದ್ದು, ಯಾವುದಾದ್ರೂ ಒಂದು ವಿಚಾರ ಬಂತು ಅಂತಂದರೆ ಅದನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡುವಂಥದ್ದು, ಅಥವಾ ಇದು ಹಿಂಗೆ ಇದೆ ಅಂತ ಗೆಸ್ ಮಾಡಿ ಹೇಳುವಂಥ ಒಂದು ಪ್ರವೃತ್ತಿಯವರು ಇವರಾಗಿರ್ತಾರೆ. ಹಾಗೆ ಇವರು ಸ್ವಲ್ಪ ಭಾವನಾತ್ಮಕರು ಕೂಡ ಹೌದು. ಇವರಿಗೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಬೇಗ ಹರ್ಟ್ ಆಗ್ತಾರೆ, ಯಾವುದನ್ನು ಸಹಿಸ್ಕೊಳಕ್ಕಾಗದೇ ಇರುವಂಥ ಒಂದು ವ್ಯಕ್ತಿತ್ವದವರಾಗಿರ್ತಾರೆ. ಯಾಕಂದರೆ ಇವರು ಬೇಗ ಇನ್ನೊಬ್ಬರ ಜೊತೆ ಜೆಲ್ಲಾಗೋದು, ಅಂದರೆ ಬೇಗ ಒಬ್ಬರ ಜೊತೆಯಲ್ಲಿ ಬೆರೆಯುವಂಥ ಪ್ರವೃತ್ತಿಯವರಾಗಿರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಯಾರಾದರೂ ಏನಾದರೂ ಹರ್ಟ್ ಮಾಡಿಬಿಟ್ರೆ ಅದನ್ನು ಬೇಗ ಅವರು ಅದರಿಂದ ಈಚೆ ಕಡೆ ಬರೋದಕ್ಕೆ ಬಹಳ ಸಮಯನ ತಗೊಳ್ಳುವಂಥವ್ರಾಗಿರ್ತಾರೆ. ಹಾಗೆ ಸ್ವಲ್ಪ ನೇರ ನುಡಿ, ಇವರು ಯಾವುದೇ ಮಾತು ಇವ್ರ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನು ಒಂದು ಸ್ವಲ್ಪನೂ ಫಿಲ್ಟರ್ ಇಟ್ಕೊಳ್ದಿರ ಡೈರೆಕ್ಟಾಗಿ ಮಾತಾಡುವಂಥ ವ್ಯಕ್ತಿತ್ವದವರಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಇವ್ರನ್ನ ದ್ವೇಷ ಪಡೋರು ಕೂಡ ಜಾಸ್ತಿ ಆಗಿರ್ತಾರೆ. ಅದರಿಂದನೂ ಕೂಡ ಇವರು ನೋವು ಪಟ್ಕೊಳ್ಳೋದು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಇವರು ಸ್ವಲ್ಪ ಕಠಿಣ ಪರಿಶ್ರಮಿಗಳು, ಯಾವುದೇ ಕೆಲಸನೇ ಆಗಿದ್ರೂ ಕೂಡ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಎಂಥದ್ದೇ ಹಾರ್ಡ್ ವರ್ಕ್ ಕೊಟ್ಟರು ಕೂಡ ಅದನ್ನು ಮಾಡಿ ಮುಗಿಸೋವರೆಗೂ ಬಿಡದೇ ಇರೋವಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ತುಂಬ ಹಾರ್ಡ್ ವರ್ಕರ್ಗಳಾಗಿರ್ತಾರೆ ಇವರು. ಇವರಿಗೆ ಬರುವಂತಹ ಕೆಲಸಗಳು ಯಾವುದು ಅಂತ ನೋಡೋಕೆ ಹೋದರೆ, ಇವರಿಗೆ ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ ಮಾಡುವಂಥ ಕೆಲಸಗಳು ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು, ಇದೆಲ್ಲನೂ ಕೂಡ ಏನೋ ಒಂದು ಕಂಡುಹಿಡಿಬೇಕು, ಸಾಫ್ಟ್ವೇರ್ ಆಗಿರ್ಬೋದು, ಇಂಥ ಕೆಲಸಗಳು ಇವರಿಗೆ ತುಂಬ ತುಂಬ ಚೆನ್ನಾಗಿ ಬರುವಂತಹ ಕೆಲಸಗಳಾಗಿರುತ್ತೆ. ಇವರು ತುಂಬ ಕಠಿಣ ಪರಿಶ್ರಮಿಗಳು ಅಂತ ನಾನು ಆಗಲೇ ಹೇಳಿದೆ. ಏನೇ ಕೆಲಸ ಕೊಟ್ಟರು ಕೂಡ ಅವರು ಆ ಕೆಲಸ ಫಿನಿಶ್ ಆಗೋವರೆಗೂ ಬಿಡ್ದಿರ ಹಠ ಹಿಡಿದು ಮಾಡಿ ಮುಗಿಸ್ತಾರೆ. ಬೇಗ ಸೋಲು ಒಪ್ಕೊಳ್ಳೋದಿಲ್ಲ. ಇವರಿಗೆ ಅಕಸ್ಮಾತ್ ಸೋಲು ಆಗಿದ್ರೂ ಕೂಡ ಅದನ್ನು ಅವರು ಈಸಿಯಾಗಿ ತಗೊಳ್ಳೋದೇ ಇಲ್ಲ. ನಾನು ಸೋತಿಲ್ಲ, ನಾನು ಗೆದ್ದಿದ್ದೀನಿ, ನಾನು ಇದನ್ನು ಹಠ ಸಾಧಿಸ್ತೀನಿ ಅನ್ನೋಂಥ ಒಂದು ಪ್ರವೃತ್ತಿಯವರಾಗಿರ್ತಾರೆ. ಇನ್ನು ಇವ್ರಿಗೆ ದೇವತೆಗಳು ಯಾರು, ಯಾವ ದೇವ್ರನ್ನ ಇವರು ಪೂಜೆ ಮಾಡಬೇಕು ಅಂತ ನೋಡೋಕೆ ಹೋದರೆ ರಾಹುದೇವನ್ನ ಜಾಸ್ತಿ ಪೂಜೆ ಮಾಡಬೇಕಾಗತ್ತೆ. ರಾಹುದೇವ ಅಂದ್ರೇ ದುರ್ಗಾದೇವಿಯ ಆರಾಧನೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಯಾವಾಗಲೂ ಕೂಡ ಶುಕ್ರವಾರ ಅಥವಾ ಮಂಗಳವಾರದ ದಿವಸ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಕೆಂಪು ಹೂಗಳನ್ನ ದೇವಿಗೆ ಅರ್ಪಿಸುವಂಥದ್ದು. ಇದರಿಂದ ಏನಾಗುತ್ತೆ, ಇವರಲ್ಲಿರುವಂಥ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಇವರು ಪಾರಾಗ್ಬೋದು. ನಾನು ಆಗಲೇ ಹೇಳಿದೆ, ರುದ್ರದೇವ ಇವರಿಗೆ ಅಧಿದೇವತೆ ಆಗಿರ್ತಾರೆ ಅಂತ ಹೇಳಿದೆ. ಸೊ ರುದ್ರದೇವನಿಗೋಸ್ಕರ ಇವರು ಈಶ್ವರನಿಗೆ ಯಾವಾಗಲೂ ಅಭಿಷೇಕ ಕೊಡುವಂಥದ್ದು, ಜಲಾಭಿಷೇಕ ಕೊಡುವಂಥದ್ದು, ಒಂದು 10 ನಿಮಿಷನಾದರೂ ಇವರು ಮೆಡಿಟೇಷನ್ ಮಾಡುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಸ್ವಲ್ಪ ಕಾಮ್ನೆಸ್ ಕೂಡ ಸಿಕ್ಕತ್ತೆ. ಯಾಕಂದರೆ ತುಂಬ ಹಠ, ಕೋಪ ಪ್ರವೃತ್ತಿಯವರು ಇವರಾಗಿರ್ತಾರೆ. ಸೊ ಈ ಕಾರಣದಿಂದ ಇದನ್ನೆಲ್ಲ ಇವ್ರು ಮಾಡ್ಕೊಳ್ಳೇಬೇಕು. ಇವ್ರಿಗೆ ಗ್ರಹ ದೋಷಗಳೇನಾದರೂ ಇತ್ತು ಅಂದರೆ, ಎಸ್ಪೆಷಲಿ ಇವರಿಗೆ ಯಾವಾಗಲೂ ಕೂಡ ರಾಹುಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಬುಧನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳು ಇವ್ರಿಗೆ ಕಾಡುತ್ತೆ. ಅದು ಯಾವುದು ಅಂತಂದರೆ, ಸ್ವಲ್ಪ ಇವರಿಗೆ ಬೇಗ ಮರ್ತೋಗುವಂಥದ್ದು, ಜಾಸ್ತಿ ಮಾನಸಿಕವಾಗಿ ಯೋಚನೆ ಮಾಡುವಂಥದ್ದು, ನರಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಚರ್ಮ ರೋಗಗಳು, ಈ ರೀತಿಯಾದ ಕಾಯಿಲೆಗಳನ್ನ ಇವ್ರು ಎದುರಿಸಬೇಕಾಗುತ್ತೆ. ರಕ್ತದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಈ ಸಮಸ್ಯೆಗಳು ಇವ್ರಿಗೆ ಕಾಡುತ್ತೆ. ಆ ರೀತಿ ಏನಾದರೂ ನಿಮಗೆ ಆಗ್ತಿದೆ ಅಂತಂದರೆ ಕೆಲವು ದಾನ ಧರ್ಮಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಏನು ದಾನ ಧರ್ಮ ಮಾಡಬೇಕು ಅಂತಂದರೆ ನೋಡಿ, ಶನಿವಾರದ ದಿವಸ ಉದ್ದಿನ ಬೇಳೆ ಆಗಿರ್ಬೋದು ಅಥವಾ ಕಪ್ಪು ಎಳ್ಳಾಗಿರ್ಬೋದು, ಇದನ್ನು ದಾನ ಮಾಡುವಂಥದ್ದು, ಅಥವಾ ಇದರಿಂದ ಮಾಡಿರುವಂಥ ಖಾದ್ಯಗಳನ್ನ ತೊಗೊಂಡೋಗಿ ಬಡವರಿಗೆ, ಅಂದರೆ ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಕೊಡೋದ್ರಿಂದ ನಿಮಗೆ ಬಂದಿರುವಂಥ ಸಂಕಷ್ಟಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇವರು ಪ್ರತಿ ಸೋಮವಾರದ ದಿವಸ ಶಿವನಿಗೆ ಜಲಾಭಿಷೇಕ ಕೊಡೋದ್ರಿಂದನೂ ಕೂಡ ಇವರಿಗೆ ಬರುವಂಥ ಸಂಕಷ್ಟಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇವರು ಪೋಷಣೆ ಮಾಡಬೇಕಾಗಿರುವಂತಹ ಮರ ಯಾವುದು ಅಂದರೆ ಕೃಷ್ಣ ಗುರು ಮರ ಅಂತ ಬರುತ್ತೆ. ಅಂದರೆ ಅದಕ್ಕೆ ತಿಂಗಳ ಮರ ಅಂತ ಕೂಡ ಕರೀತಾರೆ. ಈ ಮರನ ಇವರು ಅಂದರೆ ಗಿಡನ ತಂದು ಪೋಷಣೆ ಮಾಡೋದು ಅಥವಾ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಬಂದಿರುವಂತಹ ಗ್ರಹ ದೋಷಗಳು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.